ನಮ್ಮ ರೈತರ ಹಣೆ ಬರವೇ ಸರಿಯಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ಮಳೆ ಬಂದರೂ ಕಷ್ಟ, ಮಳೆ ಬರದಿದ್ದರೂ ಕಷ್ಟ. ಕಳೆದ ಬಾರಿ ಸಾಕಷ್ಟು ಮಳೆಯಾಗಿ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣ ಹಾಳಾಗಿ ಹೋದವು. ಆದರೆ ಈ ಬಾರಿ ಭೀಕರ ಬರಗಾಲ ರೈತರ ಬದುಕೆ ಹಿಂಡಿ ಹಿಪ್ಪಿ ಮಾಡಿದೆ. ಅದರಲ್ಲೂ ಕೂಡ ಈಗ ಈರುಳ್ಳಿ ಬೆಲೆ, ಈಗಾಗಲೇ ಹೆಸರು ಬೆಳೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಹೆಸರು, ಗೋವಿನ ಜೋಳ. ಇನ್ನು ಈರುಳ್ಳಿ ಆದರೂ ಕೂಡ ಅಲ್ಪ ಸ್ವಲ್ಪ ಬರುತ್ತೆ ಅಂಥೇಳಿ ಸಾಕಷ್ಟು ಆಸೆ ಇಟ್ಕೊಂಡು ರೈತರು ಬಿತ್ತನೆ ಮಾಡಿದರು. ಆದರೆ ಈರುಳ್ಳಿ ಕೂಡ ಈಗ ಮಳೆ ಇಲ್ಲದೆ ಸಂಪೂರ್ಣ ಒಣಗಿ ಹೋಗ್ತಾಯಿದೆ. ಅದರಲ್ಲೂ ಕೂಡ ಈಗ 2 ದಿನಗಳಿಂದ ಈರುಳ್ಳಿ ಬೆಲೆ ಕೂಡ ಈಗ ಗಗನಕ್ಕೇರಿದೆ. ಈಗಾಗಲೇ ಮಾರ್ಕೆಟ್ನಲ್ಲಿ 1 kg ಈರುಳ್ಳಿಗೆ 50ರಿಂದ 60 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ರೈತರು ಈ ಬಾರಿ ನಮಗೆ ಬಂಪರ್ ಬೆಲೆ ಸಿಗುತ್ತೆ ಅಂತೇಳಿ ಕನಸು ಕಂಡಿದ್ದರು. ಆದರೆ ರೈತರ ಕನಸಿಗೆ ಈಗ ಭೀಕರ ಬರಗಾಲ ಬರೆ ಎಳೆದಿದೆ ಅಂತ ಹೇಳ್ಬೋದು. ಈಗ ನಾವು ತೋರಿಸಿ ನೋಡ್ಬೋದು, ಇಲ್ಲಿ ಈಗಾಗಲೇ ರೈತರು ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ದಾರೆ. 1.5 ತಿಂಗಳಾಯಿತು. ಈ ಬೆಳೆ ಕನಿಷ್ಠ ಅಂದರೂ 1.5ರಿಂದ 2 ಅಡಿ ಎತ್ತರ ಇರಬೇಕಾಗಿತ್ತು. ಆದರೆ ಈಗ ಇರೋದು ಕೇವಲ ಒಂದು ಗೇಣಿನಷ್ಟು ಕೂಡ ಇನ್ನೂ ಬೆಳೆದಿಲ್ಲ. ಮಳೆ ಇಲ್ಲದೆ ಈಗಾಗಲೇ ಸಂಪೂರ್ಣ ಒಣಗಿ ಹೋಗ್ತಾ ಇದ್ದಾವೆ ಎಲ್ಲ ತಪ್ಪಲುಗಳು. ಜೊತೆಗೆ ಈ ಗಡ್ಡಿ ರೈತರು ಹೇಳೋ ಪ್ರಕಾರ ಒಂದು ಬಳ್ಳೊಳ್ಳೆ ಆಕಾರದಷ್ಟು ಈ ಸದ್ಯಕ್ಕೆ ಇರಬೇಕಾಗಿತ್ತು, ಚೆನ್ನಾಗಿ ಮಳೆ ಆದರೆ. ಹೀಗಾಗಿ ಚೆನ್ನಾಗಿ ಮಳೆ ಆದರೆ ಇರಬೇಕಾಗಿತ್ತು. ಆದರೆ ಈಗ ಮಳೆ ಇಲ್ಲದ ಕಾರಣ ಈಗ ಗಡ್ಡೆ ಕೂಡ ಏನೂ ಕೂಡ ಬೆಳೆದಿಲ್ಲ. ಹೀಗಾಗಿ ಇನ್ನೊಂದು 2-3 ದಿನಗಳಲ್ಲಿ ಒಳ್ಳೆಯ ಮಳೆ ಆದರೆ ಮುಂದೆ ಅಷ್ಟೋ ಎಷ್ಟೋ ಕೈಗೆ ಬೆಳೆ ಬರಬಹುದು. ಆದರೆ ಮಳೆ ಆಗದಿದ್ದರೆ ಸಂಪೂರ್ಣ ಹಾಳಾಗಿ ಹೋಗುತ್ತೆ ಅನ್ನುವಂಥದ್ದು ಈಗ ರೈತರ ಮಾತು. ಈ ನಡುವೆ ಏನು ಈರುಳ್ಳಿ ಬೆಲೆ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಗ್ರಾಹಕರು ಕೂಡ ಈಗ ಈರುಳ್ಳಿ ಖರೀದಿ ಮಾಡುವ ಮುಂಚೆವೇ ಈಗ ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಈ ಈರುಳ್ಳಿ ಬೆಲೆ ಕೇಳಿ ರೈತರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಯಾಕೆಂದರೆ ಒಳ್ಳೆ ಬೆಲೆ ಇದೆ, ಆದರೆ ನಮ್ಮ ಜಮೀನಿನಲ್ಲಿ ಬೆಳೆ ಇಲ್ಲ ಅಂಥೇಳಿ ಈಗ ಕಂಗಾಲಾಗುವಂಥ ಸ್ಥಿತಿ ನಮ್ಮ ರೈತರದ್ದು ಬಂದಿದೆ. ಮತ್ತೊಂದೆಡೆ ಇನ್ನೊಂದು, ಯಾಕೆಂದರೆ ಇಡೀ ದೇಶಕ್ಕೆ ರೈತರು ಹೇಳೋ ಪ್ರಕಾರ, ದಲ್ಲಾಳಿಗಳು ಹೇಳೋ ಪ್ರಕಾರ ಇಡೀ ನಮ್ಮ ದೇಶಕ್ಕೆ ಏನು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಏನು ಅತಿ ಹೆಚ್ಚಾಗಿ ಈರುಳ್ಳಿ ಬೆಳೀತಾರೆ, ಇಡೀ ನಮ್ಮ ದೇಶಕ್ಕೆ ಆಗುವಷ್ಟು ಅಲ್ಲಿ ಪ್ರಮಾಣ ಎಲ್ಲ ಕೂಡ ಸಪ್ಲೈ ಆಗ್ತಾಯಿತ್ತು. ಆದರೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚು ಈರುಳ್ಳಿ ಬರೋದು ಮಹಾರಾಷ್ಟ್ರದಿಂದ. ಆದರೆ ಈ ಬಾರಿ ಮಹಾರಾಷ್ಟ್ರದಲ್ಲಿಯೂ ಕೂಡ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಸ್ವಲ್ಪ ಮಳೆಯಾಗಿದ್ದರಿಂದ ಅಲ್ಲಿಯೂ ಕೂಡ ಈರುಳ್ಳಿ ಬೆಳೆ ಸ್ವಲ್ಪ ಹಾನಿಯಾಗಿದೆ. ಹೀಗಾಗಿ ಈ ಸಲ ಆವಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕುಂಠಿತ ಆಗಿದೆ. ಹೀಗಾಗಿ ರೇಟು ದಿಢೀರನೆ ಏರಿಕೆ ಆಗಿದೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿಯೂ ಕೂಡ ಈಗ ಏಪ್ರಿಲ್ ಮೇದಲ್ಲಿ ಬಿತ್ತನೆ ಮಾಡಿದಂಥವ್ರು ಈ ಸದ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ಬೆಳೀತಿತ್ತು. ಈಗ ನಮ್ಮ ಗದಗ ದಲ್ಲಾಳಿಗಳು ಹೇಳೋ ಪ್ರಕಾರ ಚಿತ್ರದುರ್ಗ ಆ ಭಾಗದಲ್ಲಿ ಚೆನ್ನಾಗಿ ಬೆಳೀತಿದ್ರು. ಪ್ರತಿ ವರ್ಷ 50ರಿಂದ 60 ಸಾವಿರ ಕ್ವಿಂಟಲ್ದಷ್ಟು ಈರುಳ್ಳಿ ಬರ್ತಿತ್ತು ಈ ಸಂದರ್ಭದಲ್ಲಿ. ಆದರೆ ಈ ಬಾರಿ ಮಳೆ ಇಲ್ಲ. ಹೀಗಾಗಿ ಬರಗಾಲ ಹಿನ್ನೆಲೆಯಲ್ಲಿ 4ರಿಂದ 5 ಸಾವಿರಕ್ಕೆ ಅದು ಕುಸಿದು ಹೋಗಿಬಿಟ್ಟಿದೆ. ಹೀಗಾಗಿ ಸಾಕಷ್ಟು ಈರುಳ್ಳಿ ಅಭಾವ ಹೆಚ್ಚಾಗಿದೆ. ಈಗ ಅಭಾವದಿಂದಾಗಿಯೇ ಈಗ ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದು. ಇನ್ನೊಂದೆಡೆ ಈಗಾಗಲೇ ಏನು ನಮ್ಮ ಗದಗ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಈರುಳ್ಳಿ ಬೆಳೀತಾರೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಈರುಳ್ಳಿಯನ್ನು ಕೂಡ ಬಿತ್ತನೆ ಮಾಡಿದ್ದಾರೆ. ಈ ಬಾರಿ ಏನು ಈಗಿನ ರೇಟ್ ನೋಡಿ ರೈತರು ಖುಷಿಯಾಗಿದ್ದಾರೆ. ಯಾಕಪ್ಪ, ನಮ್ಮ ಬೆಳೆ ಬಂದರೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ. ಆದರೆ ಆ ಒಂದು ರೈತರ ಕನಸಿಗೆ ಈಗ ಮತ್ತೆ ಬರಗಾಲದ ಬರೇ ಬಿದ್ದಿದೆ. ಬೆಳೆಯೆಲ್ಲೋ ಒಣಗಿ ಹೋಗ್ತಾ ಇದೆ. ರೈತರು ಮತ್ತೆ ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಿತ್ತನೆ ಮಾಡಿದಂಥ ಹಣ ಕೂಡ ಈಗ ನಮ್ಮ ಕೈಗೆ ಬರುತ್ತೋ ಇಲ್ವೋ ಅನ್ನೋಂಥ ಚಿಂತೆ ಈಗ ರೈತರನ್ನು ಕಾಡ್ತಾ ಇದೆ. ಈಗೆಲ್ಲ ರೈತರದು ಹೇಳೋ ಮಾತು, ದಲ್ಲಾಳಿ ಹೇಳೋ ಮಾತು ಕೇಳಿದರೆ ಇನ್ನೂ ಸ್ವಲ್ಪ ದಿನ ಹೀಗೆ ಮುಂದುವರೆದರೆ ಬರಗಾಲ ಮತ್ತು ಈರುಳ್ಳಿ ರೇಟ ಒಂದು ಏನು ಶತಕ ದಾಟುವ ಸಾಧ್ಯತೆ ಇದು ಅನ್ನೋ ಮಾತು ರೈತರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಈಗಾಗಲೇ ಏನು ಬರಗಾಲ ಇದೆ, ಏನು ಮಳೆ ಇಲ್ಲ, ಚೆನ್ನಾಗಿ ಬೆಳೆ ಇಲ್ಲ ಅಂತನ್ನುವಂಥ ಲಾಭ ಕೂಡ ದಲ್ಲಾಳಿಗಳು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲೂ ಕೂಡ ರೇಟ್ ಜಾಸ್ತಿ ಆಗಿರ್ಬೋದು ಅಂಥೇಳಿ ರೈತರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಏರಿಕೆ ಆಗಿದ್ದು ಈಗ ಗ್ರಾಹಕರನ್ನು ಕಂಗಾರಾಗಿಸುವಂತೆ ಮಾಡಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಚಿಂತೆಗೆ ಈಡು ಮಾಡಿದೆ. ಯಾಕೆಂದರೆ ಒಳ್ಳೆಯ ಬೆಲೆ ಇದೆ, ಈ ಬಾರಿ ನಮಗೆ ಬೆಳೆ ಇಲ್ಲ, ಬೆಳೆ ಇದ್ದಾಳಗೆ ರೇಟ್ ಇಲ್ಲ. ಇದು ಅನ್ನದಾತರ ಏನು ನೋವಿನ ಕಥೆ.
ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿದೆ. ಹೀಗಾಗಿ ನಮ್ಮ ಸರ್ಕಾರ ಏನು ಮೋಡ ಬಿತ್ತನೆ ಮಾಡಿದ್ರೆ ನಮ್ಮ ಅಲ್ಪ ಸ್ವಲ್ಪ ಮಳೆ ಆಗುತ್ತೆ, ಈ ಬೆಳೆಗಳಿಗೂ ಕೂಡ ಸ್ವಲ್ಪ ಜೀವ ಬರುತ್ತೆ, ನಮಗೆ ಅಷ್ಟೋ ಲಾಭ ಆಗುತ್ತೆ ಅನ್ನುವಂಥದ್ದು ಈಗ ರೈತರ ಅಳವು. ಸರ್ಕಾರ ಏನು ಮೋಡ ಬಿತ್ತನೆ ಮಾಡುತ್ತೋ ಇಲ್ಲವೋ ಅದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಲೆ 100ರ ಗಡಿ ದಾಟೋದು ಪಕ್ಕ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರಿ, TV9 ಡಿಜಿಟಲ್.